ಇದು ಗೇಮ್ ಮಾತ್ರ ಅಲ್ಲ, ಇದರಿಂದಾನು ನಮ್ಮ ದೇಶದ ಇತಿಹಾಸವನ್ನ ಕಲಿಬಹುದು ಅಂತ 10ನೇ ತರಗತಿ ವಿದ್ಯಾರ್ಥಿನಿ ಸಿಂಚನ ತೋರಿಸ್ಕೊಟ್ಟಿದ್ದಾಳೆ. ಪ್ಲೇ ಕಾರ್ಡ್ ಯೂಸ್ ಮಾಡಿ ರಾಯಲ್ ಗೇಮ್ ಒಂದನ್ನ ಡಿಸೈನ್ ಮಾಡಿದ್ದಾಳೆ. ಇದರಿಂದ ಬರೀ ಆಟ ಅಲ್ಲ, ಮಕ್ಕಳ ಪಾಠಕ್ಕೂ ಸಹಕಾರಿ. ಹಾಗಾದ್ರೆ ಈ ಗೇಮ್ ಆಡೋದು ಹೇಗೆ ನೋಡೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ಈ ಕಾರ್ಡ್ಸ್ನ ನೋಡ್ತಾ ಇದ್ರೆ ನಿಮಗೆ ಏನ್ ನೆನಪಾಗುತ್ತೆ ಹೇಳಿ? ಪೋಕೆಮಾನ್ ಕಾರ್ಡ್ಸ್ ಅಲ್ಲ? ಹೌದು. ಆದ್ರೆ ಈ ಕಾರ್ಡ್ಸ್ ಅಲ್ಲಿ ನೀವೇನಾದ್ರೂ ಗೇಮ್ ಆಡಿದ್ರೆ ನಮ್ಮ ದೇಶದ ರಾಜರ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಕಾರ್ಡ್ಸ್ ಅನ್ನ ನಮ್ಮ ಬೆಂಗಳೂರಿನ 10ನೇ ತರಗತಿ ವಿದ್ಯಾರ್ಥಿನಿ ಸಿಂಚನಾ ಅವರು ಕಂಡುಹಿಡಿದಿದ್ದಾರೆ. ಈ ಗೇಮ್ ಹೇಗೆ ಆಡೋದು, ಇದರಿಂದ ನಾಲೆಜ್ ಹೇಗೆ ಇಂಪ್ರೂವ್ ಆಗುತ್ತೆ, ಅವರ ಬಾಯಿಂದಲೇ ಕೇಳೋಣ ಬನ್ನಿ. ನಾನು ಒಂದಿನ ಸ್ಕೂಲಿಂದ ಬರುವಾಗ ನನ್ನ ಫ್ರೆಂಡ್ಸ್ ಜೊತೆ ಪೋಕೆಮಾನ್ ಕಾರ್ಡ್ ಗೇಮ್ ಆಡ್ತಾ ಇದ್ದೆ. ಆಗ ನನಗೆ ಗೊತ್ತಾಯಿತು, ನಮಗೆ ಎಲ್ಲ ಪೋಕೆಮಾನ್ ಹೆಸರು ಗೊತ್ತಿತ್ತು, ಅವರ ಸ್ಟ್ರೆಂತ್, ಕ್ಯಾರೆಕ್ಟರ್ ಎಲ್ಲ ಗೊತ್ತಿತ್ತು, ಆದರೆ ಹಿಸ್ಟ್ರಿ ಬಗ್ಗೆ ಕಡಿಮೆ ಗೊತ್ತಿತ್ತು. ಆಗ ನನಗೆ ಐಡಿಯಾ ಬಂತು, ಒಂದು ಹಿಸ್ಟ್ರಿ ಕಾರ್ಡ್ ಗೇಮ್ ಮಾಡಬಹುದು, ಇಲ್ಲ ಏನಾದರೂ ಗೇಮ್ ಮಾಡಬಹುದು ಹಿಸ್ಟ್ರಿ ರಾಜರ ಬಗ್ಗೆ, ಅವರ ಬಗ್ಗೆ ಮಾಡಿ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ. ಅದಕ್ಕೆ ಈಗ ನನ್ನ ಹತ್ರ ಬಿಂದುಸಾರ ಕಾರ್ಡ್ ಇದೆ. ಅವರು ಪಾತಾಲಿಪುತ್ರದಲ್ಲಿ ಇದ್ದರು. ಅದಕ್ಕೆ ನಾನು ಇಲ್ಲಿ ಬರ್ತಿದ್ದೀನಿ. ಪಾತಾಲಿಪುತ್ರ, ಮೌರ್ಯನ್ ಎಂಪೈರ್, ಮತ್ತು 297 BCE. ನಮಗೆ ಡೇಟ್ಸ್ ಎಲ್ಲ ನೆನಪಿರಲ್ಲ, ಬರೀ ಬೈ ಹಾರ್ಟ್ ಮಾಡ್ತೀವಿ, ಅದು ತುಂಬ ಬೋರಿಂಗ್ ಇರುತ್ತೆ. ಅದಕ್ಕೆ ನಾವು ಕಾರ್ಡ್ ಗೇಮ್ ಆಡ್ತಾ ಆಡ್ತಾ ಈ ಡೇಟ್ಸನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಮಕ್ಕಳಿಗೆ ಕ್ಯೂರಿಯಾಸಿಟಿ ಆಗುತ್ತೆ, ಮತ್ತು ಅವರು ಡೇಟ್ಸ್ ನೆನಪಿಟ್ಕೊಳ್ತಾರೆ. ಅಂದರೆ 300 BCE ಹತ್ತಿರ ಇದ್ದರು ಈ ರಾಜರು. ಹಾಗೆ ಇಲ್ಲಿ ಕಾಡಿನ ಕೆಳಗಡೆ ಭಾಗದಲ್ಲಿ ಮಿಲಿಟರಿ ಪವರ್, ವೆಲ್ಫೇರ್, ವೆಲ್ತ್, ಇಂಪ್ಯಾಕ್ಟ್, ಅಡ್ಮಿನಿಸ್ಟ್ರೇಷನ್ ಮತ್ತು ಇಯರ್ಸ್ ಆಫ್ ರೂಲ್ ಅಂತ ಆಟ್ರಿಬ್ಯೂಟ್ಸ್ ಇದೆ. ಇಲ್ಲಿ ನಾನು ಪಾಯಿಂಟ್ಸ್ ಹಾಕಿದ್ದೀವಿ, ಆ ರೂಲರ್ ಎಷ್ಟು ಫೋಕಸ್ ಆಗಿದ್ರು ಆ ಸಬ್ಜೆಕ್ಟ್ನಲ್ಲಿ. ಮಿಲಿಟರಿ ಪವರ್ನಲ್ಲಿ ಬಿಂದುಸಾರ ಸ್ವಲ್ಪ ಕಡಿಮೆ ಫೋಕಸ್ ಆಗಿದ್ರು, ಅದಕ್ಕೆ ಅವರಿಗೆ 78 ಪಾಯಿಂಟ್ಸ್ ಅಸೈನ್ ಮಾಡಿದ್ದೀವಿ. ಆದರೆ ಇದು ಎಕ್ಸಾಕ್ಟ್ ರಿಫ್ಲೆಕ್ಟ್ ಮಾಡಲ್ಲ ಅವ್ರು ಹೇಗಿದ್ರು. ನಮಗೆ ಇನ್ಫಾರ್ಮೇಷನ್ ಇದ್ದ ಹಾಗೆ ನಾವು ಇಲ್ಲಿ ಬರ್ತಿದ್ದೀವಿ. ಹೀಗೆ ಇನ್ನೊಂದು ಕಾರ್ಡ್ ಇದೆ ಇಲ್ಲಿ, ಹರಿಹರದು. ಯಾರಾದರೂ ಮಿಲಿಟರಿ ಪವರನ್ನು ಕಂಪೇರ್ ಮಾಡಿದ್ರೆ ಹರಿಹರಂದು ಜಾಸ್ತಿ ಇದೆ. ಆಗ ಆ ಪ್ಲೇಯರ್ದು ಕಾರ್ಡ್ ಬಿಂದುಸಾರ ಇದ್ದರೆ ಆ ಕಾರ್ಡ್ ಕೊಡ್ತಾರೆ ನೆಕ್ಸ್ಟ್ ಪ್ಲೇಯರ್ಗೆ. ಹೀಗೆ ಕಾರ್ಡ್ಸ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ವಿನ್ ಆಗ್ತಾರೆ. ಇದಾಗಿದೆ ಇವತ್ತಿನ